Namaste. Happy morning, all of you. Excellent morning. Ellargu swagata. Welcome for this wonderful program. The Magical Gratitude Mindset. 28 days na ee ಒಂದು free program ಅಲ್ಲಿ ನಾವು ಈ ಒಂದು The Magic Book. Yes, ರೋಂಡಾ ಬರ್ನೆ ಅವರ The Magic Book ನ ನಾವೇನ್ ಮಾಡ್ತಾ ಇದೀವಿ, ಪ್ರತಿದಿನ ಓದಿ ಇದರಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಾಕ್ಟೀಸಸ್ ನ ಡೈಲಿ ಫಾಲೋ ಮಾಡ್ತಾ ಇದೀವಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಗೋ ಬ್ಯಾಕ್ ಟು ಡೇ ಝೀರೋ ಇಂದ 1 2 3 4 5 ಇವತ್ತು ನಾವು ಡೇ 26 ಅಲ್ಲಿ ಇದೀವಿ. ಎಸ್, ಡೇ 26. ಸೊ ವೆಲ್ಕಮ್ ಟು ದಿಸ್ ದಿ ಮ್ಯಾಜಿಕ್ ಬುಕ್ ಜರ್ನಿ. ಓಕೆ, ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳಿ, ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ದಿಸ್ ಸೆಷನ್, ಹಾಗೆ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಲೆಟ್ಸ್ ಶುರು ಮಾಡೋಣ. ಡೇ 26 ನ ಚಾಪ್ಟರ್ ನಂಬರ್ 26, magically transform your mistakes into blessings. Wow, magically transform your mistakes into blessings. ನೋಡಿ ಹೇಗೆ ನಮ್ಮ ತಪ್ಪುಗಳನ್ನ ಒಂದು ಆಶೀರ್ವಾದದ ರೂಪದಲ್ಲಿ ಟರ್ನ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ. ಸೋ ಬ್ಯೂಟಿಫುಲ್ ಅಲ್ವಾ? ಟರ್ನ್ ಯುವರ್ wounds into wisdom. ಕೋಟ್ ಏನ್ ಹೇಳುತ್ತೆ ಅಂದ್ರೆ, ಟರ್ನ್ ಯುವರ್ wounds into wisdom. ನಮ್ಮ ಗಾಯಗಳನ್ನ ಒಂದು ಅರಿವಿನ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಂತೆ. Let's continue. Every single mistake is a blessing in disguise. Today's magical practice will prove it, because you are about to discover that there are actually untold blessings hidden within every mistakes. ನೋಡಿ, ಪ್ರತಿ ತಪ್ಪಿನಲ್ಲೂ ಗೊತ್ತಿಲ್ಲದೆ ಇರೋ ತರ ಒಂದು ಅವಕಾಶ ಇರುತ್ತೆ, ಅಥವಾ ಒಂದು ಆಶೀರ್ವಾದದ ರೂಪದಲ್ಲಿ ಇರುತ್ತೆ, ಏನೋ ಒಂದು ಕಲಿಕೆ ಇರುತ್ತೆ, ಲರ್ನಿಂಗ್ಸ್ ಇರುತ್ತೆ ನಮ್ಗೆ. ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಅದ್ ನಮ್ಗೊಂಥರ ಬ್ಲೆಸ್ಸಿಂಗ್ ರೂಪದಲ್ಲಿ ಇರುತ್ತೆ. ಎವ್ರಿ ಮಿಸ್ಟೇಕ್ಸ್, ಎಲ್ಲಾ ತಪ್ಪುಗಳಲ್ಲೂ. ಓಕೆ, ಸೊ ಇವತ್ತಿನ ಒಂದು ಪ್ರಾಕ್ಟೀಸ್ ಅಲ್ಲಿ ನಾವು ಒಂದು ಏನ್ ಕಲಿಬೋದಪ್ಪ ಅಂದ್ರೆ, ಯಾವ ರೀತಿ ನಾವು ನಮ್ಮ ಒಂದು ಮಿಸ್ಟೇಕ್ಸ್, ತಪ್ಪುಗಳಲ್ಲಿ ಅನ್ಫೋಲ್ಡ್ ಅಡಗಿರತಕ್ಕಂತ ಏನು ಕಲಿಕೆ ಅಥವಾ ಏನ್ ನಮ್ಮ ಒಂದು ಆಶೀರ್ವಾದ ರೂಪದಲ್ಲಿ ಒಂದು ಅಪರ್ಚುನಿಟಿ, ಅವಕಾಶ ಅಡಗಿದೆ ಅಂತ ಹೇಳಿ ಹೇಗೆ ತಿಳ್ಕೊಬೋದು ಅಂತ ಹೇಳಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. A child makes many mistakes while learning how to ride a bike or ride, and we don't give it a second thought, because we know that through their mistakes they will learn and eventually master what they are trying to do. ನೋಡಿ, ನಮ್ಗೆ ಗೊತ್ತು, ಪ್ರತಿ ಮಕ್ಕಳು ಕೂಡ ಅವರು ಕಲಿಬೇಕಾದ್ರೆ ಶುರುನಲ್ಲಿ ಅದು ಗಾಡಿ ಓಡಿಸೋದಿರ್ಬೋದು, ಸೈಕಲ್ ಕಲಿಯೋದಿರ್ಬೋದು, ಅಥವಾ ಬರೆಯೋದಿರ್ಬೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡೋದಿರ್ಬೋದು, ಏನೇ ಇರ್ಬೋದು. ಸೊ ಎಷ್ಟೋ ಸರಿ ಮಿಸ್ಟೇಕ್ ಮಾಡಿ ಮಾಡಿ ಕಲಿತಾರೆ, ಬಟ್ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟು. ಯಾಕೆ? ನಮಗ್ ಗೊತ್ತು ಮಕ್ಳೆಲ್ಲರೂ ಏನು ಆಟೋಮೆಟಿಕ್ ಆಗಿ ಮಾಡ್ತಾ ಮಾಡ್ತಾ ತಪ್ಪಿಂದ ಕಲಿತಾರಂತ ಗೊತ್ತು. Isn't it? So why is that adults are so hard on themselves when they make a mistake? The same rule that applies to the children also applies to you. We all make mistakes, and if we don't make them, we would never learn from anything, and we would not grow any smarter or any wiser. ನೋಡಿ, ನಾವೆಲ್ಲ ಪ್ರತಿಯೊಬ್ರು ಸೊ ದೊಡ್ಡವ್ರಿಗೆಲ್ಲ ಯಾಕೆ ನಾವು ಈ ರೀತಿ ಹಾರ್ಡ್ ಡಿಸಿಷನ್ ತಗೊಳ್ತೀವಿ? ನಾವೆಲ್ಲ ಯಾಕೆ ತಪ್ಪು ಮಾಡಿದ ತಕ್ಷಣ ನಾನು ಹಂಗ್ ಮಾಡಬಾರ್ದಿತ್ತು, ಹಿಂಗ್ ಮಾಡಬಾರ್ದಿತ್ತು ಅಂತೇಳಿ ತುಂಬಾ ಟಫ್ ಆಗ್ಬಿಡ್ತೀವಿ, ಹಾರ್ಡ್ ಆಗಿ ಡಿಸಿಷನ್ಸ್ ತಗೊಳ್ತೀವಿ. ಮಕ್ಕಳು ಮಾತ್ರ ಯಾಕೆ ಹಾಗೆ? ಸೊ ನಾವು ಕೂಡ ಹಾಗೆ ಅಲ್ವಾ? ತಪ್ಪಿಂದಾನೆ ತಾನೇ ಕಲಿಯಂತದ್ದು. ಸೊ ವೆಲ್, ವಿ ಆಲ್ ಮೇಕ್ ಅ ಮಿಸ್ಟೇಕ್ಸ್. ನಾವೆಲ್ಲರೂ ತಪ್ಪು ಮಾಡ್ತೀವಿ. ಅಂಡ್ ಇಫ್ ವಿ ಡೋಂಟ್ ಮೇಕ್ ಮಿಸ್ಟೇಕ್, ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಕಲಿತಾ ಇಲ್ಲ, ನಾವು ಬೆಳೀತಾ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇಲ್ಲ ಅಂತೇಳಿ ಅರ್ಥ. ಸೊ ವಿ ಹ್ಯಾವ್ ದ ಫ್ರೀಡಮ್ ಟು ಮೇಕ್ ಅವರ್ ಓನ್ ಚಾಯ್ಸ್, ಅಂಡ್ ದಟ್ ಮೀನ್ಸ್ ವಿ ಹ್ಯಾವ್ ಫ್ರೀಡಮ್ ಟು ಮೇಕ್ ಮಿಸ್ಟೇಕ್ಸ್. Mistakes can hurt, but if we don't learn from the mistakes we have made, the pain we have suffered from it has been for nothing. In fact, by the law of attraction, we will make the same mistakes over and over again until the consequences hurt so much that we finally learn from it. It's the very reason why mistakes hurt, so that we do learn from them and don't make them repeatedly. ಓಕೆ, ನೋಡಿ, ನಮ್ಮೆಲ್ಲರಿಗೂ ಒಂದು ಫ್ರೀಡಮ್ ಇದೆ, ಸ್ವತಂತ್ರ ಇದೆ. ಏನಪ್ಪಾ ಅಂದ್ರೆ, ಚಾಯ್ಸ್ ಮಾಡ್ಕೊಳ್ಳುವಂತ ಒಂದು ಸ್ವತಂತ್ರ ಇದೆ, ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸ್ವತಂತ್ರ ಇದೆ. ಓಕೆ,
ಸೊ ಸ್ವಾತಂತ್ರ್ಯ ಇದೆ ಅಂದ್ರೆ ಅಟ್ ದ ಸೇಮ್ ಟೈಮ್ ನಮ್ಗೆ ಏನ್ ಸಿಗುತ್ತೆ, ರೈಟ್ ಅಂಡ್ ರಾಂಗ್ ಕೂಡ ಸಿಗುತ್ತೆ, ಮಿಸ್ಟೇಕ್ಸ್ ಕೂಡ ಸಿಗುತ್ತೆ. ಸೊ ನಾವು ತಪ್ಪು ಕೂಡ ಮಾಡ್ತೀವಿ ಅವಾಗ. ಓಕೆ, ಸೊ ತಪ್ಪು ಮಾಡಿದಾಗ ನಮ್ಗೆ ಏನಾಗುತ್ತೆ, ಹರ್ಟ್ ಆಗುತ್ತೆ. ಮಿಸ್ಟೇಕ್ಸ್ ಮಾಡಿದಾಗ ದುಃಖ ಆಗುತ್ತೆ. ಅಂಡ್ ದುಃಖ ಆದಾಗ, ಮಿಸ್ಟೇಕ್ಸ್ ಮಾಡಿದಾಗ ನಾವು ಅದರಿಂದ ದುಃಖದಿಂದ ಕಲ್ತಿಲ್ಲ ಅಂತ ಹೇಳಿದ್ರೆ, ಲಾ ಆಫ್ ಅಟ್ರಾಕ್ಷನ್ ಏನಪ್ಪ ಹೇಳುತ್ತೆ ಅಂದ್ರೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಯಾಕೆ, ಎಲ್ಲಿ ತನಕ ನಾವು ಆ ತಪ್ಪಿನಿಂದ ಕಲಿಯೋದಿಲ್ಲ, ಆ ಹರ್ಟ್, ಆ ನೋವಿಂದ ನಾವು ಕಲಿಯೋದಿಲ್ಲ, ಅಲ್ಲಿವರೆಗೂ ಅದು ರಿಪೀಟ್ ಆಗ್ತಾ ಇರುತ್ತೆ. ಬಿಕಾಸ್ it is the very reason why mistakes hurt, so that we learn from them and never repeat it again. ನಾವು ಅದನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಗೆ ಅದು ನೋವು ಕೊಡುತ್ತೆ, ಹರ್ಟ್ ಮಾಡುತ್ತೆ. ದಟ್ ಈಸ್ ವೈ we should not repeat the mistakes. Okay, so to learn from a mistake, we first have to own it, and this is where many people can become undone because they often blame someone else for their mistake. ನೋಡಿ ಎಷ್ಟು ನಿಜ ಅಲ್ವಾ ಇದು. ಸೊ ನಾವು ತಪ್ಪಿಂದ ಕಲಿಬೇಕಂತ ಹೇಳಿದ್ರೆ, ನಮ್ಮ ಮಿಸ್ಟೇಕ್ಸ್ ಇಂದ ಕಲಿಬೇಕಂತ ಹೇಳಿದ್ರೆ, ಫಸ್ಟ್ ನಮ್ಮ ತಪ್ಪನ್ನ ನಾವು ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಎಸ್, ನಾನು ತಪ್ಪು ಮಾಡಿದೀನಿ, ನನ್ನಿಂದ ಮಿಸ್ಟೇಕ್ ಆಯ್ತು ಅಂತ ಒಪ್ಕೊಳ್ಬೇಕು. ಬಟ್ ಇಲ್ಲೇ ಪ್ರಾಬ್ಲಮ್, ತುಂಬಾ ಜನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳಕ್ಕೆ ರೆಡಿ ಇರೋದಿಲ್ಲ. ಏನಾಗುತ್ತೆ, ಅವರು ಬ್ಲೇಮ್ ಗೇಮ್ ಮಾಡ್ತಾರೆ. ಬ್ಲೇಮ್ ಗೇಮ್ ಅಂದ್ರೆ ಏನು, ನಂದಲ್ಲ ಇದು ಮಿಸ್ಟೇಕು, ಅವರಿಂದ ಆಗಿದ್ದು, ಅಥವಾ ಅವ್ರು ಸರಿ ಮಾಡ್ಬೇಕಾಯ್ತು, ಅವ್ರು ಹಿಂಗ್ ಮಾಡಿದಕ್ಕೆ ನನ್ನ ಕಡೆ ಹಿಂಗ್ ಆಯ್ತು, ಇಲ್ಲ ಅಂದ್ರೆ ನಾನು ಕರೆಕ್ಟ್ ಆಗಿ ಇರ್ತಾ ಇದ್ದೆ. ಸೊ ದೇ ಆಲ್ವೇಸ್ ಟ್ರೈ ಟು ಬೇರೆಯವ್ರ ಮೇಲೆ ಹೊರೆ ಹಾಕ್ಲಿಕ್ಕೆ ಅಥವಾ ನೆಪನ ಹುಡುಕ್ತಾ ಹೋಗ್ತಾರೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲೇ ಫಸ್ಟ್ ಮಿಸ್ಟೇಕ್ ಆಗಂತದ್ದು. ಕರೆಕ್ಟ್, ಫಸ್ಟ್ ಓನ್ ಇಟ್. ಎಸ್, ತಪ್ಪಾಯ್ತು, ನನ್ನಿಂದ ಮಿಸ್ಟೇಕ್ ಆಯ್ತು ಅಂತ ಹೇಳಿ ಒಪ್ಕೊಳ್ಳೋಂಥದ್ದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಕನ್ಸಿಡರ್ ದ ಸಿನಾರಿಯೋ of being pulled over by a police for speeding and being given a speeding ticket. Instead of taking responsibility for the fact that we are speeding, we blame the police because they were hiding in the bushes on the highway around the bend. We couldn't see them. They had a radar gun, so we didn't stand a chance. But the mistakes was ours because we were the ones who chose to speed. ನೋಡಿ, ಒಂದು ಸಿನಾರಿಯೋ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಆಥರ್. ಏನಂತ, ಇಮ್ಯಾಜಿನ್ ನಾವು ಓವರ್ ಸ್ಪೀಡ್ ಡ್ರೈವ್ ಮಾಡ್ತಾ ಇದೀವಿ. ಓವರ್ ಸ್ಪೀಡ್ ಮಾಡಿ ಪೊಲೀಸರು ನಮ್ಮನ್ನ ಹಿಡಿದ್ರು. ಸೊ ಹಿಡಿದಾಗ ನಾವು ಇನ್ಸ್ಟೆಡ್ ನಾವು ಒಪ್ಕೊಂಡು, ಎಸ್ ನಾನು ತಪ್ಪು ಮಾಡಿದೆ, ಓವರ್ ಸ್ಪೀಡ್ ಓಡಿಸ್ದೆ ಅಂತ ಹೇಳಿ ಒಪ್ಕೊಳ್ಳೋದು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಅವರು ನೋಡು ಹೆಂಗೆ ಮುಚ್ಚಿಟ್ಕೊಂಡ್ಬಿಡಿದ್ರು, ಕಾಣಿಸ್ದಿರಂಗೆ ಬೆಂಡಲ್ಲಿ, ಟರ್ನ್ ಅಲ್ಲಿ, ರೈಟ್, ಸ್ಟ್ರೈಟ್ ರೋಡಲ್ಲಿ ಆರಾಮಾಗಿ ಹೋಗ್ತಾ ಇರ್ಬೇಕಾದ್ರೆ ಹಿಡಿಯೋದಿಕ್ ಟ್ರೈ ಮಾಡ್ತಾರೆ, ಹೆಂಗೋ ದುಡ್ಡು ಮಾಡಕ್ ಟ್ರೈ ಮಾಡ್ತಾರೆ. isn't it? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಬೇರೆಯವ್ರ ಮೇಲೆ ಪೊಲೀಸ್ ಹಿಂಗೆ ಯಾವಾಗ್ಲೂ ಹಿಡಿದು ಬಿಡ್ತಾರೆ, ಅಥವಾ ಅವ್ರಿಗೆ ದುಡ್ಗೋಸ್ಕರ ಯಾವಾಗ್ಲೂ ಹಿಂಗ್ ಮಾಡ್ತಾ ಇರ್ತಾರೆ, ಈ ತರ ಹೇಳೋದ್ಕಿನ ಎಸ್ ನಾನು ಓವರ್ ಸ್ಪೀಡ್ ಮಾಡಿದೆ. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ, ಓಕೆ ನನ್ ಮಿಸ್ಟೇಕ್ಸ್ ಆಯ್ತು, ಹೆಲ್ಮೆಟ್ ಹಾಕಿರ್ಲಿಲ್ಲ, ಅಥವಾ ನನ್ ಮಿಸ್ಟೇಕ್ ಆಯ್ತು, ನಾನು ಇನ್ಶೂರೆನ್ಸ್ ಇಟ್ಕೊಂಡಿರಲಿಲ್ಲ ಅಥವಾ ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಲಿಲ್ಲ. ಓಕೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ಬಟ್ ನಾನ್ ಮಿಸ್ಟೇಕ್ ಮಾಡಿದ್ದು, ನಾನ್ ಕರೆಕ್ಟ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗಿತ್ತು. ಸೊ ಓನ್ ದ ಮಿಸ್ಟೇಕ್. ಎಸ್, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತೀವೋ, ದಟ್ ಈಸ್ ವೇರ್ ದ ಚೇಂಜಸ್ ಹ್ಯಾಪನ್ಸ್. The problem with the blaming other people for our mistakes is that we still suffer the pain and consequences of our mistake, but we did not learn from it. And so bingo, we will attract the same mistake again. Okay. So we will attract making the same mistake again. ನೋಡಿ, ನಾವು ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ತಾ ಇದೀವಿ, ಅದರಿಂದ ಹಿಂಗಾಯ್ತು, ಇದರಿಂದ ಹಿಂಗಾಯ್ತು, ಈ ರೀಸನ್ ಇಂದ ಹಿಂಗಾಯ್ತು ಅಂತ ನಾವು ಪರ್ಸನ್ ಮೇಲೆ ಇರ್ಬೋದು, ಸಿಚುಯೇಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕೆ ನಾವು ಹಿಂಗಾಗಿದ್ದಕ್ಕೆ ನನ್ ಮಿಸ್ಟೇಕ್ ಆಯ್ತು ಅಂತ ಏನೋ ಒಂದು ಬೇರೆಯವ್ರ ಮೇಲೆ ನಾವು ನೆಪವನ್ನ ಹುಡ್ಕಕ್ ಶುರು ಮಾಡಿದ್ರೆ, ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನಾವು ಒಪ್ಕೊಳ್ತಾ ಇಲ್ಲ ಅಂತ. ನಾವ್ ಯಾವಾಗ ಒಪ್ಕೊಳ್ತಾ ಇಲ್ಲ, ಏನಪ್ಪಾ ಅಂದ್ರೆ ನಾವು ಆ ಮಿಸ್ಟೇಕಿನ ಆ ಪೇನ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನಂದಲ್ಲ ಅದು ಅಂತ ಹೇಳಿ ನಾವು ಒಪ್ಕೊಳ್ತಾ ಇಲ್ಲ ಅಂತ. ಆ ಪೇನ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ ಅಂತ. ಸೊ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ, ದಟ್ ವಿಲ್ ರಿಪೀಟ್ ಅಗೇನ್. ಅದು ರಿಪೀಟ್ ಆಗುತ್ತೆ ಮತ್ತೆ. ಸೊ ವಿ ವಿಲ್ ಅಟ್ರಾಕ್ಟ್ ದ ಸೇಮ್ ಮಿಸ್ಟೇಕ್ ಅಗೇನ್ ಅಂಡ್ ಅಗೇನ್. ಯಾಕೆ, ಅದರಿಂದ ನಾವು ಕಲಿಯುವವರೆಗೂ, ಅದನ್ನ ಕಲ್ತು ನಾವು ಚೇಂಜ್ ಆಗೋವರೆಗೂ ಅದೇನಾಗ್ತಾ ಇರುತ್ತೆ, ಪಾಠ ಹೇಳ್ಕೊಡಕ್ಕೆ ರಿಪೀಟ್ ಆಗ್ತಾನೆ ಇರುತ್ತೆ. You are human, you will make mistakes, and it's one of the most beautiful thing about the human being, being human. But
You must learn from your mistakes. Otherwise, your life will have a lot of unnecessary pain. How do you learn from a mistake? But we're all human beings. Okay. So one of the beautiful thing of human being is ಏನಪ್ಪಾ ಅಂದ್ರೆ ನಾವೇನ್ ಮಾಡ್ತೀವಿ, ಮಿಸ್ಟೇಕ್ಸ್ ಮಾಡ್ತೀವಿ, ಬಟ್ ಮಿಸ್ಟೇಕ್ಸ್ ಇಂದ ಕಲಿಬೇಕಾಗತ್ತೆ. ಓಕೆ, ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್. ಅದರ್ವೈಸ್ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಅನ್ನೆಸೆಸರಿ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ, ಅನ್ನೆಸೆಸರಿ ಪೇನ್ಸ್ ನ ಸಫರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಹೇಗೆ ನಾವು ಮಿಸ್ಟೇಕ್ಸ್ ಇಂದ ಕಲಿಬಹುದು, ಹೇಗೆ ಅದನ್ನ ಸರಿಪಡಿಸ್ಬೋದು, ಹೇಗೆ ಅದರಿಂದ ತಿಳ್ಕೊಳ್ಬೋದು, ಅರಿವು ಮೂಡಿಸ್ಕೊಳ್ಬೋದಪ್ಪ ಅಂದ್ರೆ ದ ಆನ್ಸರ್ ಈಸ್ ಗ್ರಾಟಿಟ್ಯೂಡ್. ಯಾವುದು? ಗ್ರಾಟಿಟ್ಯೂಡ್. So no matter how bad something may seem, there are always many things to be grateful for. When you look for as many things as you can be grateful for in a mistakes, you magically transform mistakes into blessings. Mistakes attract more mistakes, blessings attracts more blessings. So which would you prefer? Okay, ನೋಡಿ, ಎಂತ ಸನ್ನಿವೇಶ ಇದ್ರೂ ಕೂಡ, ಎಂತ ಬ್ಯಾಡ್ ಸಿಚುಯೇಷನ್, ಟಫ್ ಸಿಚುಯೇಷನ್ ಏನೇ ಇದ್ರೂ ಕೂಡ, ಆಲ್ವೇಸ್ ಪ್ರತಿ ಸನ್ನಿವೇಶದಲ್ಲೂ ಎಷ್ಟೋ ಒಂದು ಒಳ್ಳೇದಿರುತ್ತೆ, ಒಳ್ಳೇದಾಗಿರುತ್ತೆ. ಒಳ್ಳೇದನ್ನ ನಾವು ನೋಡಕ್ ಶುರು ಮಾಡ್ಬೇಕು. ಎಷ್ಟೋ ವಿಚಾರಗಳಿಗೆ ಗ್ರೇಟ್ಫುಲ್ ಆಗಿರ್ಬೋದು, ನಾವು ಅಂದ್ರೆ ಕೃತಜ್ಞರಾಗಿರ್ಬೋದು, ಧನ್ಯವಾದಗಳು ಆಗಿರ್ಬೋದು. ಸೊ ವೆನ್ ಯು ಲುಕ್ ಫಾರ್ ಮೆನಿ ಥಿಂಗ್ಸ್ ಆಸ್ ಮೆನಿ ಆಸ್ ಫಾರ್ ಗ್ರೇಟ್ಫುಲ್, ನಾವು ಎಷ್ಟು ವಿಚಾರಗಳಿಗೆ ಏನು ನಾನು ಇಲ್ಲಿ ಚೆನ್ನಾಗಿರೋದನ್ನ ನೋಡ್ಬೋದು, ಯಾವ್ದನ್ನ ಗ್ರೇಟ್ಫುಲ್ ಆಗಿರೋದನ್ನ ನೋಡ್ಬೋದು ಅಂತ ಹುಡುಕಕ್ ಹೋದ್ರೆ ಅಷ್ಟು ಪೂರ್ತಿ ಅದೇ ಜಾಸ್ತಿ ಕಾಣಿಸುತ್ತೆ. ಆರ್ ಮಿಸ್ಟೇಕ್ಸ್ ನ ಹುಡುಕ್ತಾ ಹೋಗ್ಬೋದು, ಮಿಸ್ಟೇಕ್ಸೇ ಕಾಣಿಸಕ್ ಶುರು ಆಗುತ್ತೆ. ಮಿಸ್ಟೇಕ್ಸ್ ಅಟ್ರಾಕ್ಟ್ ಮಿಸ್ಟೇಕ್ಸ್, ತಪ್ಪುಗಳು ತಪ್ಪನ್ನೇ ಅಟ್ರಾಕ್ಟ್ ಮಾಡುತ್ತೆ. ಬ್ಲೆಸ್ಸಿಂಗ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಯಾವ್ದನ್ನ ನೀವು ಚೂಸ್ ಮಾಡ್ತೀರಾ? ಮಿಸ್ಟೇಕ್ಸಾ ಬ್ಲೆಸ್ಸಿಂಗ್ಸಾ? ಬ್ಲೆಸ್ಸಿಂಗ್ಸ್ ಅಲ್ವಾ ಎಲ್ಲರೂ? ಸೊ ಥಿಂಕ್ ಟುಡೇ about a mistakes you have made in your life. So ಇವತ್ತಿನ ಪ್ರಾಕ್ಟೀಸ್ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ನೋಡಿ. ಇವತ್ತಿನ ದಿನ ರಿಮೆಂಬರ್, ಒಂದು ಲೈಫ್ ಅಲ್ಲಿ ನಾವು ಹಿಂದಿಂದ ಯಾವಾಗಾದ್ರೂ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ನೆನಪಿಸ್ಕೊಳ್ಳೋಣ. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಇಟ್ ಈಸ್ ಅ ಬಿಗ್ ಆರ್ ಅ ಸ್ಮಾಲ್ ಮಿಸ್ಟೇಕ್ಸ್, ಬಟ್ ಚೂಸ್ ಒನ್ ದಟ್ ಸ್ಟಿಲ್ ಹರ್ಟ್ಸ್ ವೆನ್ ಯು ಥಿಂಕ್ ಅಬೌಟ್ ಇಟ್. Maybe you lost your temper with a person close to you and the relationship hasn't been the same since. Okay, maybe you put blind faith in other person and got burned. Maybe you told a white lie to a project someone, and because of it you ended up in a difficult situation. You might have chosen a cheaper option on something and it will all went wrong, ended up costing it whole lot more. You might have thought you were making a right decision about something, but it was completely backfired on you. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇದಾರೆ, ಯಾವ್ದಾದ್ರು ಒಂದು ಸಿಚುಯೇಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ಮೇ ಬಿ ಯು ಲಾಸ್ಟ್ ಅ ಟೆಂಪರ್. ಒಂದು ಯಾರ ಜೊತೆ ಆದ್ರೂ ಮಾತಾಡ್ಬೇಕಾದ್ರೆ ಟೆಂಪರ್ ಕಳ್ಕೊಂಡ್ಬಿಟ್ರಿ, ಕೋಪ ಮಾಡ್ಕೊಂಡ್ಬಿಟ್ರಿ, ಮಾತಾಡ್ತಾ ಏನೋ ಒಂದು ಮಾತುಗಳು ಹೊರಗಡೆ ಬಂದು ಆ ಸಂಬಂಧ ಹಾಳಾಗೋಯ್ತು. ಆರ್ ಇಟ್ ಕ್ಯಾನ್ ಬಿ ಯಾರ ಮೇಲಾದ್ರೂ ಏನೋ ಬ್ಲೈಂಡ್ ಫೇತ್ ಇಟ್ಕೊಂಡು, ಓಕೆ, ಮೂಢನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಒಂದು ಬಿಲೀವ್ ಮಾಡ್ಬಿಟ್ರಿ ಅಂಡ್ ಅದರಿಂದ ನಮ್ಗೆ ವಾಪಸ್ ಮೋಸ ಆಗೋಯ್ತು. ಆರ್ ಇಟ್ ಕ್ಯಾನ್ ಬಿ ಲೈಕ್ ಏನೋ ಒಂದು ಸುಳ್ಳು ಹೇಳ್ಬಿಟ್ವಿ, ಅಥವಾ ವೈಟ್ ಲೈ, ಒಂದು ಸುಳ್ಳು ಹೇಳ್ಬಿಟ್ಟು ಪ್ರಾಜೆಕ್ಟ್ ಅಲ್ಲಿ ಅದರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಆರ್ ಇಟ್ ಕ್ಯಾನ್ ಬಿ ಲೈಕ್ ಒಂದು ಚೀಪರ್ ಆಪ್ಷನ್ ನ ಹುಡುಕ್ಬಿಟ್ವಿ, ಏನೋ ಒಂದು ಮಾಡ್ಬೇಕಂದಾಗ ಈಸಿ ಮಾರ್ಗ, ಶಾರ್ಟ್ ಕಟ್ ನ ಹುಡ್ಕೊಂಡು ಕೊನೆದಾಗಿ ಏನಾಯ್ತು, ನಮ್ಗೆ ಸಫರ್ ಆಗಂಗಾಯ್ತು. ಆರ್ ಇಟ್ ಮೇ ಬಿ ಲೈಕ್ ರೈಟ್ ಡಿಸಿಷನ್ ತಗೊಳ್ಳೋ ಜಾಗದಲ್ಲಿ ರಾಂಗ್ ಡಿಸಿಷನ್ ತಗೊಂಡಿರ್ಬೋದು ನಾವು. ಈ ತರ ಯಾವುದೇ ಒಂದು ಸಿಚುಯೇಷನ್ಸ್ ನೀವು ಇವತ್ತು ಒಂದು ತಗೊಳ್ಬಹುದು. ಒನ್ಸ್ ಯು ಹ್ಯಾವ್ ಚೂಸನ್ ಅ ಮಿಸ್ಟೇಕ್ ಟು ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಇನ್ ಟು ಬ್ಲೆಸ್ಸಿಂಗ್ಸ್, ಲುಕ್ ಫಾರ್ ದ ಥಿಂಗ್ಸ್ ಟು ಬಿ ಗ್ರೇಟ್ಫುಲ್ ಫಾರ್. ಟು ಹೆಲ್ಪ್ ಯು, ದೇರ್ ಆರ್ 2 questions ಯು ಕ್ಯಾನ್ ಆಸ್ಕ್ ಯುವರ್ ಸೆಲ್ಫ್. ನೋಡಿ, ಆ ಸನ್ನಿವೇಶನ ನೆನಪಿಸ್ಕೊಳ್ತಾ, ಆ ಮಿಸ್ಟೇಕ್ಸ್ ನ ನೆನಪಿಸ್ಕೊಳ್ತಾ ಏನ್ ಮಾಡ್ಬೋದು ನಾವು, ಏನು ಆ ಸಿಚುಯೇಷನ್ ಅಲ್ಲಿ, ಆ ಸನ್ನಿವೇಶದಲ್ಲಿ ಏನೆಲ್ಲ ಒಳ್ಳೇದಿತ್ತು, ಏನೆಲ್ಲ ಚೆನ್ನಾಗಿತ್ತು, ಯಾವುದಕ್ಕೆಲ್ಲ ನಾವು ಗ್ರೇಟ್ಫುಲ್ ಆಗಿರ್ಬೋದು, ಅದನ್ನ ನೆನಪಿಸ್ಕೊಳ್ತಾ ಹೋಗ್ಬೋದು, ಅದನ್ನ ಹುಡುಕ್ತಾ ಹೋಗ್ಬೋದು. ಹೇಗೆ ಅಂದ್ರೆ, ದೇರ್ ಆರ್ 2 questions, 2 questions ಇದೆ. ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಯಾವ ತರ ಗ್ರೇಟ್ಫುಲ್ ಆಗಿರೋದಕ್ಕೆ ಅಂತ ಹೇಳಿ. ಏನದಂದ್ರೆ, ವಾಟ್ ಡಿಡ್ ಐ ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್? ಮೊದಲನೇ ಪ್ರಶ್ನೆ ಏನು,
ಅದರಿಂದ ನಾನು ಏನ್ ಕಲ್ತ್ಕೊಂಡೆ, ವಾಟ್ ಡಿಡ್ ಐ ಲರ್ನ್? ಕ್ವಶನ್ ಕೇಳ್ಕೋಬೇಕು ನಮಗ್ ನಾವು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಗುಡ್ ಥಿಂಗ್ಸ್ ದಟ್ ಕೇಮ್ ಔಟ್ ಆಫ್ ದಟ್ ಮಿಸ್ಟೇಕ್? ಸೊ ಆ ಮಿಸ್ಟೇಕ್ ಇಂದ ನನಗೆ ಏನು ಒಳ್ಳೇದಾಯ್ತು, ಏನು ಚೆನ್ನಾಗಾಯ್ತು ಅಂತನ ಕ್ವಶನ್ ನ ಕೇಳ್ಕೋಬೇಕು. ಈ ಎರಡು ಕ್ವಶನ್ ನಾವು ಕೇಳ್ಬೇಕು, ನಮಗ್ ನಾವು ಕೇಳ್ಕೋಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಗ್ರೇಟ್ಫುಲ್ ಫಾರ್ ಅಬೌಟ್ ಎವ್ರಿ ಮಿಸ್ಟೇಕ್ಸ್ ಆರ್ ದ ಥಿಂಗ್ಸ್ ಯು ಲರ್ನ್ ಫ್ರಮ್ ಇಟ್, ಅಂಡ್ ನೋ ಮ್ಯಾಟರ್ what was the mistake, there is always many good things that came out of it and altered your future for the better. Think this through very carefully and see if you can find a total 10 blessings to be grateful for. Every blessings you find has a magical power. Write out your list of gratitude journal or type them on a computer. Okay, so ಏನು ಹೇಳ್ತಾ ಇದಾರೆ ಅಂದ್ರೆ, ಸೊ ಈ ಎರಡು ಕ್ವಶನ್ಸ್ ನ ಕೇಳ್ಕೋಬೇಕು. ಒಂದು, ಏನ್ ಮಿಸ್ಟೇಕ್ ಮಾಡಿದ್ವಿ ನಮ್ಮ ಲೈಫ್ ಅಲ್ಲಿ ಅದನ್ನ ನೆನಪಿಸ್ಕೊಳ್ಳಿ. ಆ ಮಿಸ್ಟೇಕ್, ಆ ತಪ್ಪಿನ ಜಾಗದಲ್ಲಿ ಏನ್ ಮಾಡ್ಬೇಕು, ಎರಡು ಕ್ವಶನ್ ನ ಕೇಳ್ಕೋಬೇಕು. ಏನಂತ, ಈ ಮಿಸ್ಟೇಕ್ ಇಂದ ನಾನು ಏನ್ ಕಲ್ತ್ಕೊಂಡೆ, ವಾಟ್ ಡಿಡ್ ಐ ಲರ್ನ್ ಫ್ರಮ್ ದಿಸ್ ಮಿಸ್ಟೇಕ್? ಎರಡನೇ ಕ್ವಶನ್ ಏನ್ ಕೇಳ್ಕೋಬೇಕು, ಇದರಿಂದ ನನ್ಗೇನು ಒಳ್ಳೇದಾಯ್ತು, ಇದನ್ನ ಕ್ವಶನ್ ಕೇಳ್ಕೋಬೇಕು. ಅಂಡ್ ಅಬ್ಸರ್ವ್ ಮಾಡ್ತಾ ಹೋಗಿ ಏನೆಲ್ಲ ಗ್ರೇಟ್ಫುಲ್ ಆಯ್ತು, ಏನೆಲ್ಲ ಚೆನ್ನಾಗಾಯ್ತು, ಈ ಒಂದು ಮಿಸ್ಟೇಕ್ ಇಂದ ಏನೆಲ್ಲ ಕಲ್ತ್ಕೊಂಡೆ ಇದರಿಂದ ಅಂತೇಳಿ ಅಬ್ಸರ್ವ್ ಮಾಡ್ತಾ ಹೋಗಿ, ಯೋಚನೆ ಮಾಡ್ತಾ ಹೋಗಿ. ಓಕೆ, ನೋ ಮ್ಯಾಟರ್, ಲೈಕ್ ಎಷ್ಟೇ ಒಂದು ಮಿಸ್ಟೇಕ್ಸ್ ಇದ್ರು ಕೂಡ ಅದರಲ್ಲಿ ಎಷ್ಟೋ ಒಂದು ಒಳ್ಳೇದಿದ್ದೇ ಇರುತ್ತೆ, ಅದರಿಂದ ಒಳ್ಳೇದು ಆಗೇ ಆಗಿರುತ್ತೆ ನಮ್ಗೆ. ಹಂಗಾಗಿದ್ದಕ್ಕೆ ನಮ್ಗೆ ಎಷ್ಟೋ ಒಂದು ಚೇಂಜಸ್ ಆಗಿರುತ್ತೆ ನಮ್ಮ ಭವಿಷ್ಯದಲ್ಲಿ. ಆ ಮಿಸ್ಟೇಕ್ ಇಂದ ಏನೆಲ್ಲ ನಮ್ಮ ನಿರ್ಧಾರಗಳು, ಯೋಚನೆಗಳು, ಭಾವನೆಗಳು ಎಷ್ಟೋ ಒಂದೆಲ್ಲ ಚೇಂಜಸ್ ಮಾಡ್ಕೊಂಡಿರ್ತೀವಿ. ಎಸ್, ಅದು ಮಾಡಿದಕ್ಕೆ ಇವತ್ತು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅನ್ಸಕ್ ಶುರು ಆಗಿರುತ್ತೆ. ಸೊ ಅದನ್ನೆಲ್ಲ ಏನ್ ಮಾಡಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಟೋಟಲ್ ಆಗಿ ಒಂದು 10 ಬ್ಲೆಸ್ಸಿಂಗ್ಸ್ ನ ಬರೀರಿ. ಆ ಮಿಸ್ಟೇಕ್ ನಾನು ಮಾಡಿದಕ್ಕೆ ಇವತ್ತು ನಾನು ಹಿಂಗ್ ಚೇಂಜ್ ಆದೆ, ಆ ಮಿಸ್ಟೇಕ್ ನಾನು ಮಾಡಿದಕ್ಕೆ ಇವತ್ತು ನಾನು ಹಿಂಗ್ ಕಲ್ತ್ಕೊಂಡಿದ್ದೀನಿ, ಆ ಮಿಸ್ಟೇಕ್ ಹಿಂಗ್ ಮಾಡಿದಕ್ಕೆ ಇವತ್ತು ನಾನು ಇಷ್ಟೊಂದು ಬದಲಾಗಿದ್ದೀನಿ. ಸೊ ಏನೆಲ್ಲ ಅದು ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗಿ, ಅಬ್ಸರ್ವ್ ಮಾಡ್ತಾ ಹೋಗಿ, ಲಿಸ್ಟ್ ಮಾಡ್ತಾ ಹೋಗಿ 10 ಬ್ಲೆಸ್ಸಿಂಗ್ಸ್ ನ, ಆ ಮಿಸ್ಟೇಕ್ ಇಂದ ಏನ್ ಒಳ್ಳೇದಾಯ್ತು ಅಥವಾ ಏನ್ ನಾನು ಚೇಂಜ್ ಮಾಡ್ಕೊಂಡೆ, ಏನ್ ಕಲ್ತ್ಕೊಂಡೆ ಅಂತ ಹೇಳಿ 10 ಬ್ಲೆಸ್ಸಿಂಗ್ಸ್ ನ ಯೋಚನೆ ಮಾಡಿ ಬರಿತಾ ಹೋಗ್ಬೇಕು. ಬುಕ್ ಅಲ್ಲಾದ್ರೂ ಬರಿಬಹುದು ಅಥವಾ ಟೈಪ್ ಕೂಡ ಮಾಡಬಹುದು. ಸೊ ಎಕ್ಸಾಂಪಲ್ ಕೊಡ್ತಾ ಇದ್ರೆ, ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಬೀಯಿಂಗ್ ಗ್ರೇಟ್ಫುಲ್. ಓಕೆ, ಬೀಯಿಂಗ್ ಕಾಟ್ ಸ್ಪೀಡಿಂಗ್ ಬೈ ಅ ಪೊಲೀಸ್ ಕಾರ್ ಅಂಡ್ ರಿಸೀವಿಂಗ್ ಅ ಫೈನ್. ಅದೇ ಉದಾಹರಣೆ ಕೊಡ್ತಾ ಇದಾರೆ. ಏನಂತಂದ್ರೆ, ಒಂದು ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ, ಪೊಲೀಸ್ ನಮ್ಮನ್ನ ಹಿಡ್ಕೊಂಡು ಫೈನ್ ಹಾಕಿದ್ರು. ಆ ಸನ್ನಿವೇಶದ ಹೇಗೆ ನಾವು ಅದನ್ನ ಬ್ಲೆಸ್ಸಿಂಗ್ಸ್ ಆಗಿ ನೋಡ್ಬೋದು ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಲಿಸ್ಟ್ ಒನ್ ಬೈ ಒನ್ ಅವರು ಲಿಸ್ಟ್ ನ ಬರೀತಾ ಇದಾರೆ. ಹೇಳ್ತಾ ಇದಾರೆ, ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್ ಫಾರ್ ವಾಂಟಿಂಗ್ ಮೀ ಟು ಪ್ರೊಟೆಕ್ಟ್ ಮೀ ಫ್ರಮ್ ಹಾರ್ಮಿಂಗ್ ಮೈ ಸೆಲ್ಫ್ ಬಿಕಾಸ್ ಆಫ್ಟರ್ ಆಲ್ ದಟ್ ವಾಸ್ ಆಲ್ ದೇ ವರ್ ಟ್ರೈಂಗ್ ಟು ಡೂ. ಓಕೆ, ಸೊ ನಾನು ಪೊಲೀಸ್ಗೆ ತುಂಬಾನೇ ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಪೊಲೀಸ್ ನನ್ನ ಏನ್ ಮಾಡಿದ್ರು, ವಾರ್ನ್ ಮಾಡ್ತಾ ಇದಾರೆ. ನೋಡು, ಇದು ಸರಿ ಅಲ್ಲ, ಇದು ತಪ್ಪು, ನೀನು ಏನ್ ಮಾಡ್ತಾ ಇದೀಯಾ, ನೀನು ಹರ್ಟ್ ಮಾಡ್ಕೊಳ್ಬಹುದು, ಹಾರ್ಮ್ ಮಾಡ್ಕೊಳ್ಬಹುದು. ಸೊ ಕೇರ್ಫುಲ್ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ, ವಾರ್ನಿಂಗ್ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ಹಿಡಿದು ಫೈನ್ ಹಾಕ್ತಾ ಇದಾರೆ. ಸೊ ಗ್ರೇಟ್ಫುಲ್ ಫಾರ್ ಪೊಲೀಸ್, ಪೊಲೀಸ್ ನನಗೆ ಪ್ರೊಟೆಕ್ಟ್ ಮಾಡ್ತಾ ಇದಾರೆ, ಆಕ್ಚುಲಿ ವಾರ್ನ್ ಮಾಡ್ತಾ ಇದಾರೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ಪೊಲೀಸ್ ಬಿಕಾಸ್ I am honest with myself. I was thinking about other things, and I wasn't concentrating on the road. Okay, so ನಾನು ಪೊಲೀಸ್ಗೆ ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಹಾನೆಸ್ಟ್ ವಿತ್ ಮೈ ಸೆಲ್ಫ್ ಅಂಡ್ ಐ ವಾಸ್ ಥಿಂಕಿಂಗ್ ಅಬೌಟ್ ಅದರ್ ಥಿಂಗ್ಸ್. ನಾನು ಬೇರೆ ಏನೋ ಯೋಚನೆ ಮಾಡ್ಕೊಂಡು ಸ್ಪೀಡ್ ಆಗಿ ಓಡಿಸ್ತಾ ಇದ್ದೆ. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ, ರೋಡ್ ಮೇಲೆ ಸ್ಪೀಡ್ ನ ನೋಡ್ತಾ ಇರಲಿಲ್ಲ, ರೈಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರಲಿಲ್ಲ, ನಾನು ಎಲ್ಲೋ ಗಮನ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದಾರೆ, ಹಿಡ್ಕೊಂಡಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಪೊಲೀಸ್. ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್ ಬಿಕಾಸ್ ಐ ವಾಸ್ ಫೂಲಿಶ್ ಟು ಪುಟ್ ಮೈ ಸೆಲ್ಫ್ ಇನ್ ರಿಸ್ಕ್ ಸ್ಪೀಡಿಂಗ್ with a tire and that needed to be replaced. Okay, so I am grateful for police. ಯಾಕಂದ್ರೆ ನನ್ನ ಒಂದು ಕಾರ್ ಟೈರ್ ಏನಾಗಿತ್ತು, ಅಷ್ಟು ಚೆನ್ನಾಗಿರ್ಲಿಲ್ಲ. ಅಂತದ್ರಲ್ಲೂ ಕೂಡ ನಾನು ಸ್ಪೀಡ್ ಆಗಿ ಓಡಿಸ್ತಾ ಇದ್ದೆ. ಸೊ ಏನ್ ಬೇಕಾದ್ರೆ ಆಗ್ಬೋದಿತ್ತು, ನನ್ನ ಲೈಫ್ ರಿಸ್ಕ್ ಅಲ್ಲಿ ಇರ್ತಾ ಇತ್ತು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪೊಲೀಸ್ ಬಿಕಾಸ್ ಅವ್ರು ನನ್ನನ್ನ ಸ್ಲೋ ಮಾಡಂಗ್ ಮಾಡಿಸಿದ್ರು, ನಿಲ್ಸಂಗ್ ಮಾಡಿಸಿದ್ರು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಪೊಲೀಸ್. ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್ ಫಾರ್ ದ wake up call. Being pulled over it affect me and it will make me watch my speed and drive more carefully in the future.
ಸೊ ಪೊಲೀಸ್ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಅವ್ರು ನನ್ಗೆ ಏನ್ ಮಾಡಿದ್ರು, ನೆನಪಿಸಿದ್ರು, ನೋಡು ನೀನು ಸ್ಪೀಡ್ ಆಗಿ ಹೋಗ್ತಾ ಇದೀಯಾ, ಸೊ ಬಿ ಕೇರ್ಫುಲ್, ಓಕೆ, ಅಂಡ್ ನಿನ್ನ ಫ್ಯೂಚರ್ ಅಲ್ಲಿ ಇದು ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ನನ್ನನ್ನ ವಾರ್ನ್ ಮಾಡ್ದಂಗೆ ಹೇಳ್ತಾ ಇದ್ದಾರೆ. ಸೊ ದಟ್ ಇಸ್ ವೈ ಐ ಆಮ್ ಗ್ರೇಟ್ಫುಲ್ ಫಾರ್ ಪೊಲೀಸ್. ಓಕೆ, ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್ ಬಿಕಾಸ್ somehow I had a wild idea that I could speed without getting caught and without putting myself in danger. The seriousness of the police made me face up the fact that I was putting both myself and others in a serious danger. Okay, ಸೊ ನಾನು ಯಾವುದೋ ಒಂದು ಐಡಿಯಾಲ್ ಇದ್ದೆ, ನಾನು ಸ್ಪೀಡ್ ಆಗಿ ಹೋದ್ರು ತಪ್ಪಿಸ್ಕೊಂಡ್ಬಿಡ್ಬೋದು, ಏನೂ ಆಗೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಬಟ್ ಪೊಲೀಸ್ ನನಗೆ ಹಿಡ್ಕೊಳ್ಳೋದ್ರಿಂದ ನನಗೆ ಏನಂತ ರಿಯಲೈಸ್ ಮಾಡಿಸಿದ್ರು, ನೋ, ನಾನು ರಾಂಗು, ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಓಕೆ, ದಟ್ ಈಸ್ ವೈ ಅವ್ರು ಏನ್ ಮಾಡ್ತಾ ಇದ್ರೆ, ನಾನಷ್ಟೇ ಅಲ್ದಿರ ಯಾರನ್ನ ಬೇಕಾದ್ರೂ ನಾನು ಡೇಂಜರ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ರಿಯಲೈಸ್ ಮಾಡಿಸ್ತಾ ಇದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ police. I'm grateful for the police because I think about my own family being put in danger by other speeding drivers. Then I definitely want police to stop speeding over drivers. So police ಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಾನಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಅಥವಾ ಬೇರೆ ಡ್ರೈವರ್ಸ್, ಅವರ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ, ಅವರ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್, ಇದರಿಂದ ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಪೊಲೀಸ್ ಫಾರ್ ಸ್ಪೀಡಿಂಗ್ ಡೌನ್ ಅಂಡ್ ಹೋಲ್ಡಿಂಗ್ ದಮ್, ಕ್ಯಾಚ್ ಮಾಡೋದು ಒಳ್ಳೇದು ಅಂತ ಹೇಳಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ಪೊಲೀಸ್ ಫಾರ್ ದ ವರ್ಕ್ ದೇ ಡೂ ಟ್ರೈಂಗ್ ಟು ಎನ್ಶೂರ್ ಸೇಫ್ಟಿ ಫಾರ್ ಎವ್ರಿ ಪರ್ಸನ್ ಅಂಡ್ ಫ್ಯಾಮಿಲಿ ಆನ್ ದ ರೋಡ್ಸ್. ಸೊ ಪೊಲೀಸ್ಗೆ ನಾನು ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಅವರು ರೋಡ್ ಸೇಫ್ಟಿನ ಅಬ್ಸರ್ವ್ ಮಾಡ್ತಾ ಇದಾರೆ, ರೋಡ್ ಅಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಸೇಫ್ ಆಗಿರ್ಬೇಕು ಅಂತೇಳಿ ಅವರ ಒಂದು ಕೆಲಸನ ಮಾಡ್ತಾ ಇದಾರೆ. ಸೊ ಬೀಯಿಂಗ್ ಗ್ರೇಟ್ಫುಲ್ ಫಾರ್ ಪೊಲೀಸ್. ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್. ದೇ ಮಸ್ಟ್ ಸಿ ಹಾರ್ಟ್ ಬ್ರೇಕಿಂಗ್ ಸಿಚುಯೇಷನ್ಸ್ ಎವ್ರಿ ಡೇ. All they are trying to do protect my life and my family's life. In fact, police ಅವರು ಡೈಲಿ ರೋಡ್ ಮೇಲೆ ಎಷ್ಟೊಂದು ಕಷ್ಟಗಳನ್ನ ನೋಡ್ತಾ ಇರ್ತಾರೆ, ಆಕ್ಸಿಡೆಂಟ್ಸ್ ನೋಡ್ತಾ ಇರ್ತಾರೆ. ಎಂತ ಟಫ್ ಇದ್ರಲ್ಲೂ ನೋಡು ಅವರು ನನ್ನನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪೊಲೀಸ್. ಐ ಆಮ್ ಗ್ರೇಟ್ಫುಲ್ ಟು ದ ಪೊಲೀಸ್ ಫಾರ್ ಮೇಕಿಂಗ್ ಶೋರ್ ದಟ್ ಐ ಅರೈವ್ಡ್ ಹೋಮ್ ಸೇಫ್ಲಿ, ವಾಕ್ ಥ್ರೂ ದ ಡೋರ್ಸ್ ಮೈ ಫ್ಯಾಮಿಲಿ ಆಸ್ ಐ ಯೂಶಲಿ ಐ ಡೂ. ಸೊ ಪೊಲೀಸ್ಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಯಾಕಂದ್ರೆ ದೇ ಮೇಡ್ ಶೋರ್ ನಾನು ಸೇಫ್ ಆಗಿ ಮನೆಗೆ ರೀಚ್ ಆಗಬೇಕು, ಮನೆಯವ್ರನ್ನ ಮಾಮೂಲಿಯಾಗಿ ಮಾತಾಡಿಸ್ಬೇಕು, ಎವ್ರಿಡೇ ರೀಚ್ ಆಗೋ ತರ ರೀಚ್ ಆಗಂಗ್ ಮಾಡಿಸಿದ್ದಾರೆ ಪೊಲೀಸ್ ಅವರು. ಓಕೆ, ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪೊಲೀಸ್. ಸ್ಪೀಡ್ ಆಗಿದ್ದೆ ನಾನು, ಸೊ ಕ್ಯಾಚ್ ಮಾಡಿದ್ರು. ಸೊ ನೆಕ್ಸ್ಟ್ ನಾನು ಆರಾಮಾಗಿ ಓಡ್ಸಂಗ್ ಮಾಡಿಸಿದ್ರು ಬಿಕಾಸ್ ಆಫ್ ದ ಪೊಲೀಸ್. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪೊಲೀಸ್. ಸೊ ಫೈನಲಿ 10ನೇದು, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಪೊಲೀಸ್ ಬಿಕಾಸ್ ಆಲ್ ದ ಪಾಸಿಬಲ್ ಕಾನ್ಸಿಕ್ವೆನ್ಸಸ್ ದಟ್ ಕುಡ್ ಹ್ಯಾವ್ ಸ್ಟಾಪ್ ಮೀ ಫ್ರಮ್ ಮೈ ಸ್ಪೀಡಿಂಗ್, ದ ಪೊಲೀಸ್ pulling me over was the least harmful consequence and it could have been the biggest blessing in my life. ನೋಡಿ, ಸ್ಪೀಡ್ ಆಗಿ ಹೋಗ್ತಾ ಇದೆ, ಪೊಲೀಸ್ ನನ್ನ ಫೈನ್ ಹಾಕಿದ್ರು, ನಿಲ್ಸ್ಬಿಟ್ಟು ಅಂದ್ರೆ ಮ್ಯಾಕ್ಸಿಮಮ್ ಏನಾಯ್ತು, ಮ್ಯಾಕ್ಸಿಮಮ್ ಅವ್ರ ಹತ್ರ ಬಿಲ್ ಹಾಕಿಸ್ಕೊಂಡೆ, ಫೈನ್ ಕಟ್ಟಿದೆ, ಅಷ್ಟೇ ಆಗಿದ್ದು. ಬಟ್ ಸ್ಪೀಡ್ ಇಂದ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು, ಏನೆಲ್ಲ ಸಿಚುಯೇಷನ್ಸ್ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದಾಗಿತ್ತು, ಮುಂದೆ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ಬಿಕಾಸ್ ಪೊಲೀಸ್ ನನ್ನ ಕ್ಯಾಚ್ ಮಾಡಿದ್ರು, ಫೈನ್ ಹಾಕಿದ್ರು, ಅಷ್ಟರಲ್ಲೇ ಮುಗಿದೋಯ್ತು, ಬೇರೇನೂ ಆಗಿಲ್ಲ. ಸೊ ಲುಕಿಂಗ್ ಲೈಕ್ ದಿಸ್, ಈ ಸನ್ನಿವೇಶನ ಈ ರೀತಿಯಾಗಿ ಪಾಸಿಟಿವ್ ಆಗಿ ಗ್ರೇಟ್ಫುಲ್ ಆಗಿ ನೋಡುವಂಥದ್ದನ್ನ ನಾವು ನಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ನ ತಗೊಂಡು ಈ ರೀತಿ 10 ಗ್ರೇಟ್ಫುಲ್, ಆ ಮಿಸ್ಟೇಕ್ ಇಂದ ಏನ್ ನಾನ್ ಕಲ್ತೆ, ಏನ್ ಒಳ್ಳೇದಾಯ್ತು, ಏನ್ ಚೇಂಜಸ್ ಆಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ 10 ಗ್ರೇಟ್ಫುಲ್ ಥಿಂಗ್ಸ್ ನ ಬರೆಯಕ್ ಶುರು ಮಾಡ್ಬೇಕು. ರೈಟ್? ಸೊ ಫೈನಲ್ ಆಗಿ ಏನ್ ಹೇಳ್ತಾ ಇದ್ರೆ, I would strongly urge you to take any mistakes you have made in your life that you still feel bad about, and in your own time follow this magnificent and magical practice and think about it. Through one mistake you have the power to bring many blessings. What else guarantees divine dividends like that? Okay, ನೋಡಿ, ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ ಇವರು. ನಿಮ್ಮ ಲೈಫಲ್ಲಿ ಏನೇ ಮಿಸ್ಟೇಕ್ಸ್ ಮಾಡಿರ್ಬೋದು, ಒಂದು ಮಿಸ್ಟೇಕ್ಸ್, ಈ ಎಲ್ಲ ಮಿಸ್ಟೇಕ್ಸ್ ನೀವೇನ್ ಮಾಡ್ಬೋದು, 1 by 1 ತಗೊಳ್ಳಿ. ಒಂದೇ ದಿನದಲ್ಲ, ಮುಂದೆ ಒಂದೊಂದೇ ದಿನದಲ್ಲಿ ಒಂದೊಂದು ಆತರ. ಓಕೆ, ಸೊ ಟೇಕ್ 1 by 1 ಮಿಸ್ಟೇಕ್ಸ್. ಒಂದು ಮಿಸ್ಟೇಕ್ಸ್ ನ ತಗೊಳ್ಳಿ, ಡೀಪ್ ಆಗಿ ಯೋಚನೆ ಮಾಡಿ ಏನ್ ಮಾಡಿ, ಈ ಒಂದು ಮ್ಯಾಜಿಕಲ್ ಪ್ರಾಕ್ಟೀಸ್ ನ ಬಳಸಿ ಥಿಂಕ್ ಮಾಡಿ, ಆ ಒಂದು ಮಿಸ್ಟೇಕ್ ಇಂದ ಎಷ್ಟೆಲ್ಲ ನಿಮ್ಮ ಲೈಫಲ್ಲಿ ಕಲ್ತ್ಕೊಳ್ಳೋಕ್ ಸಾಧ್ಯ ಆಯ್ತು, ಎಷ್ಟೆಲ್ಲ ಚೇಂಜಸ್ ಆಯ್ತು ಅಂತ ಹೇಳ್ಬಿಟ್ಟು. ಓಕೆ, so follow this magnificent and magical practice, and
ಆ ಒಂದು ಮಿಸ್ಟೇಕ್ ಇಂದ ನಮ್ಗೆ ಎಷ್ಟೆಲ್ಲ ಒಳ್ಳೇದಾಗಿದೆ, ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಫೀಲ್ ಮಾಡಕ್ ಶುರು ಮಾಡಿ ಥ್ಯಾಂಕ್ಫುಲ್ ಆಗಿರಿ, ಗ್ರೇಟ್ಫುಲ್ ಆಗಿರಿ. ನೋಡಿ ಎಷ್ಟು ಲೈಫಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಮಿಸ್ಟೇಕ್ಸ್ ಏನಾಗುತ್ತೆ ನಮ್ಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ರೈಟ್ ಫ್ರೆಂಡ್ಸ್? ಸೊ ದ ಪ್ರಾಕ್ಟೀಸ್ ನಂಬರ್ 26, ಇವತ್ತಿನ ಪ್ರಾಕ್ಟೀಸ್ ನಂಬರ್ 26, ಡೇ 26 ನ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಮಿಸ್ಟೇಕ್ಸ್ ಇಂಟು ಬ್ಲೆಸ್ಸಿಂಗ್ಸ್. ತಪ್ಪುಗಳನ್ನ ಆಶೀರ್ವಾದ ರೂಪದಲ್ಲಿ ಹೇಗೆ ಚೇಂಜ್ ಮಾಡ್ಕೊಳ್ಳೋದು. ಫಸ್ಟ್ ಇವತ್ತಿನ ಸ್ಟೆಪ್, 10 ಬ್ಲೆಸ್ಸಿಂಗ್ಸ್ ನ ಬರೀತೀರಾ. ರೈಟ್ 10 ಬ್ಲೆಸ್ಸಿಂಗ್ಸ್ ಆಫ್ ಯುವರ್ ಲೈಫ್. ಹೊಸದನ್ನ ಬರಿಬೇಕು, ಥ್ಯಾಂಕ್ ಯು ಹೇಳಿ ಬರಿಬೇಕು, ಫೀಲ್ ಮಾಡ್ತಾ ಬರಿಬೇಕು. ಸೆಕೆಂಡ್ ಸ್ಟೆಪ್, ಚೂಸ್ ಒನ್ ಮಿಸ್ಟೇಕ್ ಯು ಮೇಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ತಪ್ಪು ನಡೆದಿರುತ್ತಲ್ಲ, ತಪ್ಪು ಮಾಡಿರ್ತೀರಲ್ವಾ, ಅದನ್ನ ತಗೊಳ್ಳಿ. ಫೈಂಡ್ ಟೋಟಲ್ 10 ಬ್ಲೆಸ್ಸಿಂಗ್ಸ್ ಯು ಆರ್ ಗ್ರೇಟ್ಫುಲ್ ಫಾರ್ as a result making of that mistakes and write them down. ಸೊ ಆ ಒಂದು ಮಿಸ್ಟೇಕ್ಸ್ ನ ನೆನಪಿಸ್ಕೊಂಡು ಆ ಒಂದು ಮಿಸ್ಟೇಕ್ ಇಂದ ನನಗೆ ಏನು ಒಳ್ಳೇದಾಯ್ತು, ಏನ್ ನಾನು ಚೇಂಜಸ್ ಮಾಡ್ಕೊಂಡೆ, ಅದರಿಂದ ನಾನು ಏನ್ ಬದಲಾವಣೆ ಆದೆ ಅಂತ ಹೇಳಿ ಯೋಚನೆ ಮಾಡ್ತಾ 10 ಆ ಒಂದು ಗ್ರೇಟ್ಫುಲ್ನೆಸ್ ನ ಬರಿತಾ ಹೋಗಿ, ಬ್ಲೆಸ್ಸಿಂಗ್ಸ್ ನ ಬರಿತಾ ಹೋಗಿ. ಓಕೆ, to help you to find the blessings, you can ask yourself these 2 questions. ಈ 2 ಕ್ವಶನ್ ನೀವು ಕೇಳ್ಕೋಬಹುದು ಈಸಿಯಾಗಿ ಹುಡುಕಿ ಬರೀಲಿಕ್ಕೆ. ಏನಪ್ಪಾ ಅಂದ್ರೆ, ನಾನು ಆ ಮಿಸ್ಟೇಕ್ ಇಂದ ಏನ್ ಕಲ್ತ್ಕೊಂಡೆ, ವಾಟ್ ಡಿಡ್ ಐ ಲರ್ನ್ ಫ್ರಮ್ ದ ಮಿಸ್ಟೇಕ್. ಎರಡನೇ ಕ್ವಶನ್, ವಾಟ್ ಆರ್ ದ ಗುಡ್ ಥಿಂಗ್ಸ್ ದಟ್ ಕೇಮ್ ಔಟ್ ಆಫ್ ದಟ್ ಮಿಸ್ಟೇಕ್. ಆ ತಪ್ಪಿಂದ ಏನ್ ನನಗೆ ಒಳ್ಳೇದಾಯ್ತು, ಏನ್ ಬದಲಾವಣೆ ಆಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ಈ 2 ಕ್ವಶನ್ ಕೇಳ್ಕೊಂಡ್ರೆ 10 ಪಾಸಿಟಿವ್ಸ್ ನ ಆ ಮಿಸ್ಟೇಕ್ ಇಂದ ನೀವು ತಿಳ್ಕೋಬಹುದು. ರೈಟ್ ಫ್ರೆಂಡ್ಸ್? ನೆಕ್ಸ್ಟ್, ರಾತ್ರಿ ಏನ್ ಮಾಡಿ ಮಲಗಕ್ಕಿನ ಮೊದಲು ಟೇಕ್ ದ ಮ್ಯಾಜಿಕ್ ರಾಕ್ ಕೈಲಿಟ್ಕೊಳ್ಳಿ, ಹೋಲ್ಡ್ ನೆನ್ಪಿಸ್ಕೊಳ್ಳಿ. ಎಲ್ಲ ಒಳ್ಳೆ ಸಿಚುಯೇಷನ್ಸ್ ನ ನೆನ್ಪಿಸ್ಕೊಳ್ತಾ ದಿ ಬೆಸ್ಟ್ ಯಾವ ಒಂದು ಒಳ್ಳೇದು ನಡೀತು ಅದನ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಮ್ಯಾಜಿಕ್ ರಾಕ್ ನ ವಾಪಸ್ ಇಡಿ ಅಂಡ್ ಗೋ ಟು ದ ಬೆಡ್. ರೈಟ್? ಸೊ ಇವತ್ತಿನ ಪ್ರಾಕ್ಟೀಸ್ ನಂಬರ್ 26, ಟರ್ನ್ ಯುವರ್ ಮಿಸ್ಟೇಕ್ಸ್ ಇಂಟು ಬ್ಲೆಸ್ಸಿಂಗ್ಸ್. ತಪ್ಪುಗಳನ್ನ ಒಳ್ಳೇದಾಗಿ ಪಾಸಿಟಿವ್ ಆಗಿ ಆಶೀರ್ವಾದ ರೂಪದಲ್ಲಿ ನಾವೇನ್ ಮಾಡ್ಬೇಕು, ಪರಿವರ್ತನೆ ಮಾಡ್ಕೋಬೇಕು ಈ ಪ್ರಾಕ್ಟೀಸ್ ಇಂದ. ರೈಟ್ ಫ್ರೆಂಡ್ಸ್? ಸೊ ದಿಸ್ ಇಸ್ ದ ಮ್ಯಾಜಿಕ್ ಬುಕ್. ಓಕೆ, ಈ ಒಂದು ವಿಡಿಯೋನ ನೋಡ್ತಾ ಇರೋರು, ಈ ಪ್ರಾಕ್ಟೀಸ್ ನ ಫಾಲೋ ಮಾಡ್ತಾ ಇರೋರು, ನಿಮ್ಮ ಅನುಭವ, ಲರ್ನಿಂಗ್ಸ್, ರಿಸಲ್ಟ್ಸ್ ನ ಶೇರ್ ಮಾಡಿ ಗ್ರೂಪ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ನಾನು ಅದನ್ನ ಓದಿ ರಿಪ್ಲೈ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಸೆಷನ್ ಅಟೆಂಡ್ ಮಾಡಿ ಅಥವಾ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ. ಹಾಗೆ ಇದನ್ನ ಲೈಕ್ ಕೊಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಮಾಡಿ, ಅವರು ಕೂಡ ಕಲ್ತ್ಕೊಂಡು ಅವರು ಲೈಫಲ್ಲಿ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳಿ. ರೈಟ್ ಫ್ರೆಂಡ್ಸ್? ಸೊ ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಇವತ್ತು ಡೇ 26 ಇತ್ತು, ನಾಳೆ ಡೇ 27ಗೆ ಜಾಯ್ನ್ ಆಗೋಣ. ಲವ್ ಯು ಆಲ್, ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ, ಎಂಜಾಯ್ ಮಾಡಿ.